ಇಡೀ ವಿಶ್ವದ ಪಾಲಿಗೆ ನಾವು ಕೇವಲ ಒಬ್ಬ ವ್ಯಕ್ತಿ, ಆದರೆ ಅಮ್ಮನ ಪಾಲಿಗೆ ನಾವೇ ವಿಶ್ವ. ಹೀಗೆ ಅಮ್ಮಂದಿರ ಪ್ರಪಂಚವೇ ಅತಿ ಚಿಕ್ಕದು, ಆದರೆ ಅವಳ ಪ್ರೀತಿ ಅಳತೆಗೆ ಸಿಗದಂತಹದ್ದು. ಅವಳ ಕಾರ್ಯಕ್ಷೇತ್ರ ಅಂದರೆ ಮನೆ. ಅವಳೇ ಮನೆಯ ಯಜಮಾನಿ. ಗಂಡ ಮಕ್ಕಳನ್ನ, ಅತ್ತೆ ಮಾವಂದಿರನ್ನ ಆರೈಕೆ ಮಾಡುವ ಗೃಹಿಣಿ, ನಮ್ಮ ಫ್ಯಾಮಿಲಿ ಡಾಕ್ಟರ್. ಮನೆಯ ಸಂಪೂರ್ಣ ಜವಾಬ್ದಾರಿಯು ಅವಳದ್ದೇ ಆಗಿದೆ. ಕುಟುಂಬದ ಬೇಕು ಬೇಡಗಳನ್ನು ನಿಭಾಯಿಸುವ ಅರ್ಥ ಸಚಿವೆ. ಮನೆಗೆ ಬಂದ ಬಂಧು ಮಿತ್ರರನ್ನ ತೃಪ್ತಿಪಡಿಸುವ ಪಬ್ಲಿಕ್ ರಿಲೇಷನ್ ಆಫೀಸರ್. ಹೀಗೆ ಅವಳು ನಮ್ಮ ಕುಟುಂಬದ ಸರ್ವಸ್ವವೇ ಆಗಿದ್ದಾಳೆ. ಆದರೂ ಅಮ್ಮನದ್ದು ಪ್ರತಿಫಲ, ವೇತನ, ಬಡ್ತಿಗಳು ಹಾಗೂ ನಿವೃತ್ತಿಯ ಸವಲತ್ತುಗಳು ಇಲ್ಲದ 24 ಗಂಟೆಗಳ ಸತತ ದುಡಿತ. ಅಮ್ಮ ಅನ್ನೋಳೆ ಹಾಗೆ. ನಮ್ಮ ಕಣ್ಣೆದುರಿಗೆ ಯಾವತ್ತೂ ಅವಳು ಬೆಳೆದು ದೊಡ್ಡವಳಾಗೇ ಇಲ್ಲ. ಅವಳೇನೇ ಕಿರಿಕಿರಿ ಮಾಡಿದ್ರು, ಚಿಟಿಪಿಟಿ ಅಂತ ಇದ್ರು, ನಮ್ಮನ್ನ ಹೊಡೆದ್ರು, ಅವಳೆಂದು ನಮ್ಮ ಶತ್ರುವಾಗಿಲ್ಲ. ಹಾಗೆಯೇ ನಮ್ಮ ತಪ್ಪುಗಳನ್ನು ಗ್ರಹಿಸಿ ಎಷ್ಟೇ ಬುದ್ಧಿಮಾತು ಹೇಳಿದ್ರೂ, ಜೀವನದ ತಾತ್ವಿಕತೆಯನ್ನ ಅವಳು ಬೋಧಿಸಿದ್ರೂ ಫಿಲಾಸಫರ್ ಆಗಿಲ್ಲ. ಅದಕ್ಕಾಗಿಯೇ ನಾವೆಷ್ಟೇ ಬೆಳೆದು ದೊಡ್ಡವರಾದ್ರೂ ಅಮ್ಮ ಮಾತ್ರ ಮನಸ್ಸಿಗೆ ಹತ್ತಿರವಾಗಿರ್ತಾಳೆ. ಕೂದಲು ಬೆಳ್ಳಗಾಗಿ ಚರ್ಮ ಸುಕ್ಕುಗಟ್ಟಿದ್ರೂ ನಮ್ಮ ಮಟ್ಟಿಗೆ ಅವಳೆಂದು ಅಜ್ಜಿ ಆಗೋದೇ ಇಲ್ಲ. ಅವಳು ಕೂಡ ನಾವೆಷ್ಟೇ ಮನನೊಯಿಸಿದ್ರೂ ಕೀಳಾಗಿ ಮಾತಾಡೋದಿಲ್ಲ. ಅವಳ ಇಳಿ ವಯಸ್ಸಿನಲ್ಲಿ ಮಕ್ಕಳು ನಿರ್ಲಕ್ಷ್ಯ ತೋರಿದ್ರೂ ಅಕ್ಕಪಕ್ಕದವರ ಎದುರು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ನಗ್ತಾಳೆ. ಅವಳೆಂದಿಗೂ ತನ್ನ ನೋವನ್ನ ತೋರಿಸಿಕೊಳ್ಳೋದಿಲ್ಲ. ಬೇರೆಯವರ ಜೊತೆಗೆ ಅಳಲು ತೋಡಿಕೊಂಡು ಮಕ್ಕಳ ಬಣ್ಣ ಬಯಲು ಮಾಡೋದೂ ಇಲ್ಲ. ಹೆತ್ತು ಹೊತ್ತು ಸಾಕುವ ಅವಳು ತನ್ನ ನೋವನ್ನ ನುಂಗಿಕೊಂಡು ಮಕ್ಕಳ ಮರ್ಯಾದೆಯನ್ನ ಕಾಪಾಡುತ್ತಾಳೆ. ಅಮ್ಮ ಅಂದ್ರೆ ಹಾಗೆ, ಹೆತ್ತು ಹೊತ್ತು ಸಲಹುವ. ಇದಲ್ಲದೆ ಮಕ್ಕಳ ವಿರುದ್ಧವಾಗಿ ಇಡೀ ಜಗತ್ತೇ ನಿಂತ್ರೂ ದಾರಿ ತೋರಿ ನಮ್ಮನ್ನ ಕಾಪಾಡುತ್ತಾಳೆ. ಬಹುಶಃ ಅದಕ್ಕೆ ಇರಬೇಕು, ತಾನು ಎಲ್ಲೆಡೆಯಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವ್ರು ಅಮ್ಮನನ್ನ ಸೃಷ್ಟಿಸಿದ್ದು. ಏನೇ ಇರಲಿ, NS ಲಕ್ಷ್ಮೀನಾರಾಯಣ್ ಭಟ್ರು ಹೇಳಿರುವಂತೆ, ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಏನಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಅಪ್ಪನ ಜೊತೆ ಮಕ್ಕಳು ಎಷ್ಟೇ ಅಕ್ಕರೆಯ ಸಲುಗೆಯೂ ಸಿಗಬಹುದು, ನೋಡಿಕೊಳ್ಳಲೂಬಹುದು. ಹಾಗಂತ ಅಪ್ಪನ ಹೆಗಲ ಮೇಲೆ ಕೈ ಹಾಕಿಲ್ಲ. ನಾವು ದೊಡ್ಡವರಾದಂತೆಲ್ಲ ಎಲ್ಲೋ ಒಂದು ಕಡೆ ಅಂತರ ಸೃಷ್ಟಿಯಾಗಲಾರಂಭಿಸುತ್ತೆ. ಆದರೆ ಅಮ್ಮ ಹಾಗಲ್ಲ. ಅವಳು ದೊಡ್ಡವಳೂ ಆಗಲ್ಲ, ಯಾವತ್ತೂ ದೂರಾನೂ ಹೋಗಲ್ಲ. ಅದಕ್ಕೆ ಅಲ್ವೇ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಇಂದಿಗೂ ಶ್ರೇಷ್ಠವೆನಿಸುವುದು. ಆದರೆ ಇಂದಿನ ಯುವ ಸಮುದಾಯ ಮಾತ್ರ ತಮ್ಮ ಓದಿಗಾಗಿ, ಕೆಲಸಕ್ಕಾಗಿ ಅಮೆರಿಕವನ್ನೋ, ಬ್ರಿಟನ್ನನ್ನೋ, ಆಸ್ಟ್ರೇಲಿಯಾವನ್ನೋ ಅರಸುತ್ತಾ ಸಾಗುವುದು ಪ್ರೀತಿ ಮತ್ತು ಸಂಬಂಧಗಳೇ ಬರಿದಾಗುವಂತೆ ಮಾಡಿವೆ. ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೋ ಬೇಸರ ಕಳೆಯಲು ಭಾರತಕ್ಕೆ ಬರುವ ಮಕ್ಕಳು ಸ್ವಲ್ಪ ಬಿಡುವು ಮಾಡಿಕೊಂಡು ಹೆತ್ತವರನ್ನ ನೋಡ್ಕೊಂಡು ಹೋಗ್ತಿರೋ ಉದಾಹರಣೆಗಳು ಇವೆ. ಒಟ್ಟಲ್ಲಿ ಅಮ್ಮ ಅಪ್ಪ ನನ್ನ ಸರಕಿನಂತೆ ನೋಡುವ, ಉಪಯೋಗಕ್ಕೆ ಬರುತ್ತಾರೇನೋ ಅಂತ ಲೆಕ್ಕಾಚಾರ ಹಾಕುವ ಕಾಲ ಬಂದಿರೋದಂತೂ ನಿಜ. ಇದರ ನಡುವೆ ಇಂದಿನ ಯುವ ಸಮುದಾಯ ಹೊಸ ಆತಂಕವೊಂದನ್ನು ಹುಟ್ಟುಹಾಕಿದೆ. ಪ್ರಾಣಿ ಪ್ರಪಂಚದಲ್ಲೇ ಆಗಲಿ, ಮನುಷ್ಯ ಜಗತ್ತಲ್ಲೇ ಆಗಲಿ ಪೊರೆಯುವ ಗುಣವುಳ್ಳವಳು ತಾಯಿ. ಆದರೆ ಇಂದಿನ ಯುವ ಸಮುದಾಯ ತಾಯಿ ಆಗೋದನ್ನೇ ಮುಂದೂಡುವ ದುರಂತದ ಹಾದಿಯಲ್ಲಿದೆ. ಪ್ರಕೃತಿಗೆ ವಿರುದ್ಧವಾದ ಹೊಸ ಹೊಸ ಜೀವನ ಶೈಲಿಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ಉಂಟು ಮಾಡಿದೆ. ಹಾಗಾಗಿ ಲಕ್ಷ್ಮೀನಾರಾಯಣ ಭಟ್ರು ತಾಯಿ ನಿನ್ನ ಮಡಿಲಲ್ಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿ ತಮ್ಮ ಸಂಬಂಧದ ನೆಪದಲ್ಲಿ ಅನ್ನೋ ಕವಿತೆ ಕೇವಲ ಕವಿತೆಯಾಗಿ ಮಾತ್ರ ಉಳಿದಿದೆ. ನಿತ್ಯವೂ ನೆನಪಿಸಿಕೊಳ್ಳಬೇಕಾದ ಕವಿತೆ. ಅಮ್ಮನ ಸ್ಥಾನ ಮತ್ತು ಮಕ್ಕಳ ಪ್ರೀತಿ. ವರ್ಷಕ್ಕೊಮ್ಮೆ ಗ್ರೀಟಿಂಗ್ ಕಾರ್ಡ್ ತಂದು ಬೊಕ್ಕೆ ಕೊಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡುವಂತಹ ಆಚರಣೆಗಷ್ಟೇ ಸೀಮಿತವಾಗದೆ ಇರಲಿ. ತನಗಾಗಿ ಬದುಕೋದನ್ನೇ ಮರೆತ ಅಮ್ಮನಿಗೆ ಇರಲಿ ಒಂದು ಮೆಚ್ಚುಗೆ. ಕೊನೆ ಪಕ್ಷ ಕೃತಜ್ಞತೆಯ ಕಣ್ಣೀರು, ಹೆತ್ತಿದ್ದಕ್ಕೆ, ಸಾಕಿದ್ದಕ್ಕೆ. ಮನುಷ್ಯನ ಮನಸ್ಸು ಭಾವನೆಗಳ ಕೇಂದ್ರ. ನಮ್ಮ ಮನಸ್ಸೆಂಬ ವಿಶ್ವ ಅನೇಕ ಅಚ್ಚರಿಗಳಿಂದ ಕೂಡಿದೆ. ಮನಸ್ಸಿನ ಮುಚ್ಚಿದ ಬಾಗಿಲ ಹಿಂದಿರುವ ಭಾವನೆಗಳು ಮನುಷ್ಯನ ಜೀವನದ ಸುಂದರ ಅನುಭೂತಿಗಳಲ್ಲಿ ಒಂದು ಎಂಬುದು ಆಧುನಿಕ ಮನೋವಿಜ್ಞಾನದ ಪರಿಕಲ್ಪನೆಯಾಗಿದೆ. ಕಣ್ಣಿಗೆ ಕಾಣದ ಭಾವನೆಗಳು ಮನಸ್ಸಿಗೆ ಅನುಭವವಾಗುವ ಸೋಚಿಗವಾಗಿ ಮನೋವಿಜ್ಞಾನಕ್ಕೂ ಸವಾಲಾಗಿದೆ. ಸುಖ, ದುಃಖ, ಸಂತೋಷ, ನಿರಾಸೆ, ಸಿಟ್ಟು, ಅಸೂಯೆ,
ಪ್ರೀತಿ, ಹೀಗೆ ಅನೇಕ ಭಾವ ತರಂಗಗಳು ಜೀವಿಗಳಲ್ಲಿ ಸಹಜ. ಅಂತೆಯೇ ಪ್ರಾಣಿಗಳಲ್ಲೂ ಇದನ್ನು ಗುರುತಿಸುವ ಮನೋವಿಜ್ಞಾನಿಗಳು ನಮ್ಮ ಹೊಸ ಪ್ರಯೋಗಗಳಿಂದ ಭಾವನೆಗಳು ದೌರ್ಬಲ್ಯವಲ್ಲ, ಅವುಗಳನ್ನು ಬಲವನ್ನಾಗಿ ಪರಿವರ್ತಿಸಬಹುದು ಎಂದು ಪ್ರತಿಪಾದಿಸಿದ್ದಾರೆ. ಭಾವನೆಗಳು ಮನುಷ್ಯನನ್ನ ಬಂಧಿಸುತ್ತವೆಯೋ ಅಥವಾ ಮನುಷ್ಯನೇ ಭಾವನೆಗಳಲ್ಲಿ ಬಂಧಿತನಾಗ್ತಾನೋ ಅನ್ನೋದನ್ನ ತಿಳಿಯದು. ಆದರೆ ನಮ್ಮ ನಡವಳಿಕೆ, ಮಾತು, ವಿಚಾರ, ಕೆಲಸಗಳು ಭಾವನೆಗಳೊಂದಿಗೆ ಬೆಸೆದುಕೊಂಡಿದೆ. ಭಾವವಿಲ್ಲದ ಜೀವಿ ಇರಲು ಸಾಧ್ಯವೇ ಇಲ್ಲ. ಎಲ್ಲರಿಗೂ ಅವರದ್ದೇ ಆದ ಭಾವಲೋಕವಿರುತ್ತದೆ. ಅಲ್ಲಿ ಹುಟ್ಟುವ ಕಲ್ಪನೆಗಳು, ಕನಸುಗಳು, ಆಸೆಗಳನ್ನು ಪೋಷಿಸಿ ಬೆಳೆಸೋದು ಭಾವಧಾರೆಯೇ. ಆದರೂ ಬುದ್ಧಿಯ ಅಸ್ತಿತ್ವವನ್ನು ಮರೆಯುವಂತಿಲ್ಲ. ಭಾವನೆ ಹಾಗೂ ಬುದ್ಧಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅವುಗಳಲ್ಲಿ ಹೊಂದಾಣಿಕೆಯನ್ನ ಕಂಡುಕೊಂಡಾಗ ಮಾತ್ರವೇ ಭಾವನೆಗಳು ಬಂಧನವಾಗದೆ ಹಿತವಾದ ಅನುಭೂತಿಯನ್ನ ನೀಡಬಲ್ಲದು. ಅವೆರಡು ವಿರುದ್ಧವಾದರೆ ಮನಸ್ಸಿಗೆ ಗೊಂದಲ, ಅತೃಪ್ತಿ, ಕಿರಿಕಿರಿ ಉಂಟಾಗುತ್ತದೆ. ನಮ್ಮ ಬದುಕು ಸುಖವಾಗಿರಬೇಕು ಅಂತಾದರೆ ಭಾವನೆಗಳ ನಿಯಂತ್ರಣ ಹಾಗೂ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಡುವುದು ಎರಡೂ ಅತ್ಯವಶ್ಯಕ. ಭಾವನೆಯೇ ಬದುಕಾದರೂ ಕಷ್ಟ, ಹಾಗೆ ಎಲ್ಲವನ್ನ ಬುದ್ಧಿಗೆ ಮೀಸಲಿಡೋದು ಕೂಡ ಸರಿಯಲ್ಲ. ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳೋದು ಅಗತ್ಯ. ಪ್ರೀತಿ, ಸ್ನೇಹ, ಮೋಹ, ಕೋಪ, ಆಸೆ, ಅತೃಪ್ತಿ, ಹೀಗೆ ಯಾವ ರೀತಿಯ ಭಾವನೆಗಳು ಅತಿಯಾದರೂ ಮನಸ್ಸು ಹಳಿ ತಪ್ಪಿದಂತೆ. ನಾವೆಲ್ಲ ಭಾವನೆಗಳನ್ನ ಸಮಸ್ಯೆ ಎಂದೇ ಪರಿಭಾವಿಸಿದ್ದೇವೆ. ಏಕೆಂದರೆ ಬಹುತೇಕ ನಮ್ಮ ಬದುಕಿನ ಭಾಗ ನೋವಿನಿಂದಲೇ ಆವರಿಸಿಕೊಂಡಂತೆ ನಾವು ಹೊರ ಜಗತ್ತಿಗೆ ಬಿಂಬಿಸಿಕೊಳ್ಳುತ್ತೇವೆ. ಆ ಮೂಲಕ ನೋವನ್ನು ಮಾತ್ರವೇ ಭಾವನೆ ಎಂದು ಪರಿಗಣಿಸಿದ್ದೇವೆ. ನಾವು ಭಾವನೆಗಳನ್ನ ಸಮಸ್ಯೆ ಎಂದು ಪರಿಗಣಿಸುತ್ತಿರಲಿಲ್ಲ. ಸಂತೋಷ, ಪ್ರೀತಿ, ಸಹಾನುಭೂತಿ ತುಂಬಿದ್ರೆ ನಾವು ಭಾವನೆಗಳು ಸಕಾರಾತ್ಮಕವಾಗಿ ರೂಪುಗೊಳ್ಳುತ್ತವೆ ಮತ್ತು ಅಭಿವ್ಯಕ್ತಗೊಳ್ಳುತ್ತವೆ. ಆಗ ಭಾವನೆಗಳು ಸಮಸ್ಯೆಗಳಾಗಿ ಕಂಡುಬರುವುದಿಲ್ಲ. ನೋವು, ಬೇಸರ, ವಿಷಾದ, ಹತಾಶೆಯಂತಹ ಭಾವನೆಗಳಿರುವ ಕಾರಣದಿಂದಲೇ ನಮಗೆ ಭಾವನೆಗಳು ಭಾರ ಎನ್ನಿಸುತ್ತವೆ. ಸಂತೋಷವಾಗಿದ್ರೆ ಸಂತೃಪ್ತಿಯ ಭಾವ, ಪ್ರೀತಿ, ಸಹಾನುಭೂತಿ, ಕರುಣೆ, ವಾತ್ಸಲ್ಯ ಇವೆಲ್ಲ ನಮಗೇನು ತೊಂದರೆ ಕೊಡುವುದಿಲ್ಲ. ನಮ್ಮ ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುವುದೂ ಇಲ್ಲ. ಮನುಷ್ಯರಾದ ನಾವು ಎಲ್ಲ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಅವುಗಳೊಂದಿಗೆ ಸಖ್ಯ ಸಾಧ್ಯವಾಗುತ್ತದೆ. ನಾವು ನಮ್ಮ ಸ್ನೇಹಿತರನ್ನ, ಪ್ರೀತಿ ಪಾತ್ರರನ್ನ ಅರ್ಥ ಮಾಡಿಕೊಂಡಂತೆ ಬದುಕು ಹಸನಾಗಲು ಭಾವನೆಗಳನ್ನು ತ್ಯಜಿಸಬೇಕೆಂದೇನೂ ಇಲ್ಲ. ನಮ್ಮ ದೇಹವನ್ನೇ ಆಗಲಿ, ಮನಸ್ಸಿನ ಭಾವನೆಗಳನ್ನೇ ಆಗಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡೋದು ಅನಿವಾರ್ಯ. ವ್ಯಕ್ತಿಯು ಆತ್ಮಗೌರವ, ಶಾಂತತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡಾಗ ಮನಸ್ಸಿನ ಅಡೆತಡೆಗಳು ನಿವಾರಣೆಯಾಗಿ ಒತ್ತಡ ಕಡಿಮೆಯಾಗುತ್ತದೆ. ಹೀಗೆ ಭಾವನೆಗಳು ಸಮಸ್ಯೆಗಳೂ ಅಲ್ಲ, ಭಾರವೂ ಅಲ್ಲ, ಬಂಧನವೂ ಅಲ್ಲ. ಮನೋವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಭಾವನೆಗಳು ಉತ್ತಮ ವ್ಯಕ್ತಿತ್ವದ ನಿರ್ಮಾಣಕ್ಕೆ ಪೂರಕವಾಗಬಲ್ಲವು. ಒಟ್ಟಾರೆಯಾಗಿ ನಮ್ಮ ಮನದ ಭಾವಕೋಶ ಹೇಗಿರುತ್ತವೆಯೋ ನಮ್ಮ ಬದುಕು ಹಾಗೇ ಇರುತ್ತದೆ. ಮನಸ್ಸು ಸಣ್ಣತನದ ಕಾಯಿಲೆಯಿಂದ ನರಳದಂತೆ ಮಾಡಬೇಕಾದ್ರೆ ಸದಭಿರುಚಿಯನ್ನು ಬೆಳೆಸಿಕೊಂಡು ಮನೋದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ನೆಮ್ಮದಿಯಿಂದ ಶಾಂತಿಯುತ ಜೀವನ ನಡೆಸುವ ಹಾಗೂ ನಮ್ಮ ಮುಖದ ಮಂದಹಾಸವನ್ನು ಯಾರೂ ಕಿತ್ತುಕೊಳ್ಳದಂತೆ ಕಾಪಾಡಿಕೊಳ್ಳುವ ಜವಾಬ್ದಾರಿಯು ನಮ್ಮದೇ ಎಂದು ಭರವಸೆಯಿಂದ ಬದುಕೋಣ. ಸ್ನೇಹಿತರೊಂದಿಗೆ ಮತ್ತು ಹತ್ತಿರದ ಬಂಧು ಬಾಂಧವರೊಡನೆ ಸಂಪರ್ಕ ಸಾಧಿಸಲು ಅವರನ್ನು ಭೇಟಿಯಾಗೋದು ಇಲ್ಲವೇ ಪತ್ರ ವ್ಯವಹಾರ ಇಟ್ಕೊಳ್ಳೋದು ಪ್ರಸ್ತುತ ಸಾಮಾಜಿಕ ಬದುಕಿನಲ್ಲಿ ಗೈರಾಗಿರುವುದನ್ನು ನಾವು ಅರಿತಿದ್ದೇವೆ. ಇಂದು ಸೋಷಿಯಲ್ ನೆಟ್ವರ್ಕಿಂಗ್ ಅಥವಾ ಸಾಮಾಜಿಕ ಜಾಲತಾಣಗಳು ಆಧುನಿಕ ಬದುಕನ್ನು ಆವರಿಸಿಕೊಂಡಿದೆ. ನಮ್ಮ ದಿನಚರಿಯನ್ನ ಮನೆಯವರ ಬಳಿ, ಆಪ್ತರ ಬಳಿ ಹಂಚಿಕೊಳ್ಳುತ್ತೇವೆಯೋ ಇಲ್ವೋ, ಜಾಲತಾಣಗಳಲ್ಲಿ ನಿರಂತರ ಸ್ಟೇಟಸ್ ಅಪ್ಡೇಟ್ಗಳನ್ನು ಮಾಡುತ್ತಲೇ ಇರುತ್ತೇವೆ. ಜಗತ್ತಿನ ಎಲ್ಲ ಆವಿಷ್ಕಾರಗಳ ತೀವ್ರ ಬದಲಾವಣೆಗಳು ಬಹುಬೇಗ ಆಕರ್ಷಿಸುವುದು ದೇಶದ ಯುವ ಸಮುದಾಯವನ್ನೇ. ವಿದ್ಯಾರ್ಥಿ ಸಮೂಹವನ್ನು ತೀರಾ ಹತ್ತಿರದಿಂದ ಗಮನಿಸಿದಾಗೆಲ್ಲ ಸಾಮಾಜಿಕ ಜಾಲತಾಣಗಳು ಅವರ ಬದುಕನ್ನು ಆವರಿಸಿಕೊಂಡು ಬಾಲ್ಯ, ಯೌವನ ಮುಂತಾದ ಬದುಕಿನ ಅವಿಸ್ಮರಣೀಯ ಕ್ಷಣಗಳನ್ನು ಕಸಿದುಕೊಂಡಿವೆ ಎಂದು ಅನ್ನಿಸಿದ್ದಂತೂ ನಿಜ.
ಬದುಕಿನ ಅತಿ ಅಮೂಲ್ಯ ಘಟ್ಟದಲ್ಲಿ ನಮ್ಮ ಮುಂದಿನ ಯುವ ಪೀಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಉನ್ಮತ್ತರಾಗಿರುವುದು ಭವಿಷ್ಯದಲ್ಲಿ ಮಾನವ ಜಗತ್ತಿನ ನಿಷ್ಕ್ರಿಯತೆಗೆ ಕಾರಣವಾಗದೇ ಇರದು. ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಸಂವಹನ ಕ್ಷಣದಲ್ಲಿ ಆಗುತ್ತದೆ. ಅವು ಜಗತ್ತನ್ನ ನೋಡಲು ಇರುವ ಕಿಟಕಿಗಳಿದ್ದಂತೆ. ಫೇಸ್ಬುಕ್ ಅನ್ನ ಅತಿ ಹೆಚ್ಚು ಬಳಸುತ್ತಿರುವ 3ನೇ ದೇಶ ಭಾರತ ಅನ್ನೋ ಸಮೀಕ್ಷೆ ಇದೆ. ಇವುಗಳಿಂದ ಸುದ್ದಿಗಳ ಹರಿವು ವ್ಯಾಪಕವಾಗಿರುವಂತೆ ಗಾಸಿಪ್ಗಳಿಗೂ ಕೂಡ ಅವಕಾಶ ಕಲ್ಪಿಸಿದಂತಾಗಿದೆ. ನಮ್ಮ ಭಾವನೆಗಳು, ಸಂವೇದನೆಗಳನ್ನು ಜಾಗತಿಕವಾಗಿ ಪರಿಚಯಿಸುವ ಜಾಲತಾಣಗಳು ನಮ್ಮ ವ್ಯಕ್ತಿತ್ವದ ಕನ್ನಡಿಯೂ ಆಗಿವೆ. ಜಾಲತಾಣಗಳ ಪುಟಗಳ ಮೇಲೆ ನಮ್ಮ ಭಾವನೆಗಳು ವ್ಯಕ್ತವಾಗುತ್ತಿರುವ ರೀತಿ ಗಮನಿಸಿದಾಗ ನೋವು, ನಲಿವು, ಚಿಂತೆ, ಬೇಸರ, ಸಂಭ್ರಮ ಮುಂತಾದ ಭಾವನೆಗಳು ತೀವ್ರತೆಯನ್ನ, ಗಂಭೀರತೆಯನ್ನ ಕಳೆದುಕೊಳ್ಳುತ್ತಿವೆಯೇನೋ ಅನ್ನಿಸುತ್ತಿದೆ. ಗಂಟೆಗಟ್ಟಲೆ ಸಮೀಪದಲ್ಲೇ ಇದ್ರೂ ಮಕ್ಕಳು ತಂದೆ ತಾಯಿಯನ್ನ, ಪೋಷಕರು ಮಕ್ಕಳೊಂದಿಗೆ ಮಾತನಾಡದೆಯೇ ಅವರನ್ನ ಕುರಿತು ಸ್ಟೇಟಸ್ ಅಪ್ಡೇಟ್ ಮಾಡೋದ್ರಲ್ಲೇ ಮುಳುಗಿರ್ತಾರೆ. ಅಷ್ಟರ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಿಗೆ ನಾವು ದಾಸರಾಗಿದ್ದೇವೆ. ಈ ಜಾಲತಾಣಗಳಿಂದ ಅದೆಷ್ಟೋ ದೂರದಲ್ಲಿರುವ ಕಳೆದು ಹೋದ ಸ್ನೇಹ ಸಂಬಂಧಗಳು ಸಿಗುವಂತಾಗಿದೆ ನಿಜ. ಆದರೆ ಇವುಗಳಿಂದ ಬದುಕಿಗೆ ಆತಂಕವೂ ಹೆಚ್ಚಾಗಿದೆ. ತಮಗೆ ಯಾರ ಮೇಲೂ ಇರುವ ವೈಯಕ್ತಿಕ ದ್ವೇಷ, ಸಿಟ್ಟು, ಅಸಮಾಧಾನ ತೀರಿಸಿಕೊಳ್ಳಲು ಅವರೆದುರು ದುರ್ಬಲರು ಎನ್ನಿಸಿದಾಗ ಅವರನ್ನ ನೇರವಾಗಿ ಎದುರಿಸಲಾಗದೆ ಅವರ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನು ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ತರುವ ಸ್ಟೇಟಸ್ಗಳನ್ನು ಹಾಕುವುದು ಆರೋಗ್ಯಕರ ಮನಸ್ಥಿತಿಯ ಲಕ್ಷಣವಲ್ಲ. ಇದು ಅಧಿಕವಾದರೆ ಅಂಥವರು ಮಾನಸಿಕ ವ್ಯಾಧಿಗೆ ತುತ್ತಾಗುತ್ತಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಅಹಿತಕರ ಘಟನೆಗಳು, ಅಪಘಾತಗಳು ನಡೆದಾಗ ತಕ್ಷಣಕ್ಕೆ ನೋವಿಗೊಳಗಾದವರ ನೆರವಿಗೆ ಬಾರದೆ ಅವುಗಳನ್ನು ಸ್ಟೇಟಸ್ ಮೇಲೆ ಬಿಂಬಿಸಿ ಆತಂಕದ ವಾತಾವರಣವನ್ನು ಸೃಷ್ಟಿಸುವುದು ಘಟನೆಯ ಗಂಭೀರತೆ, ನೈಜತೆಯನ್ನು ಅರಿಯದೆ ಅವುಗಳನ್ನು ಸರಿಯಾಗಿ ಅರ್ಥೈಸದೆ ತಕ್ಷಣಕ್ಕೆ ಪ್ರತಿಕ್ರಿಯಿಸೋದು ಸಣ್ಣ ಪುಟ್ಟ ಸಂಗತಿಗಳಿಂದ ಆರಂಭವಾದ ಒಳ್ಳೆಯ ಚರ್ಚೆಗಳು, ಸಂವಾದಗಳಿಗೂ ಅಸಂಬದ್ಧ ಕಮೆಂಟ್ಗಳನ್ನು, ಪ್ರತಿಕ್ರಿಯೆಗಳನ್ನು ಮಾಡಿ ದಿಕ್ಕು ತಪ್ಪಿಸಿ ಶಾಂತಿ ಕದಡುವುದು. ಹೀಗೆ ಸಂಬಂಧವಿರದ ವಿಚಾರಗಳಲ್ಲಿಯೂ ಅನಗತ್ಯವಾಗಿ ಪ್ರತಿಕ್ರಿಯಿಸೋದು ಮತ್ತು ಸಾಮಾಜಿಕ ಜಾಲತಾಣಗಳ ದುರುಪಯೋಗ ದಿನೇ ದಿನೇ ಅಧಿಕವಾಗ್ತಿದೆ. ಇದರ ಬದಲಿಗೆ ಜಾಲತಾಣಗಳು ಅಂತರ್ಜಾಲವನ್ನು ಸಾಹಿತ್ಯ, ಕಲೆಯ ವೇದಿಕೆಯನ್ನಾಗಿ ಬಳಸಬಾರದೇಕೆ? ಕಾರಂತರು, ಕುವೆಂಪು, ಬೇಂದ್ರೆ, ತೇಜಸ್ವಿ ಮುಂತಾದವರ ಜೀವನ ದೃಷ್ಟಿಯನ್ನು ಅರಿಯಲು ಬಳಸಬಾರದೇಕೆ? ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪೂರಕವಾಗಿ ಬಳಕೆಯಾಗಬೇಕಾದ ಈ ವೇದಿಕೆಗಳು ಹೋರಾಟ, ಚಳುವಳಿ, ಆಂದೋಲನಗಳ ವಿಷಯದಲ್ಲಿ ಹಳಿ ತಪ್ಪಿವೆ. ಜಾಲತಾಣಗಳು ವೈಯಕ್ತಿಕ ಜಿದ್ದಾಜಿದ್ದಿಗೆ ವೇದಿಕೆಯಾಗಿದೆ. ಅದರ ಬದಲಿಗೆ ನಾಡು, ನುಡಿ, ಸಂಸ್ಕೃತಿಗಳ ಕುರಿತಾದ ಮಾಹಿತಿಯ ಜ್ಞಾನವನ್ನು ಪಸರಿಸುವ ಸೌಹಾರ್ದಯುತ ಚರ್ಚೆಗೆ ವೇದಿಕೆಯಾಗಲಿ. ದ್ವೇಷ, ಅಸೂಯೆ, ಪ್ರಚಾರ ಪ್ರಿಯರ ಹಾವಳಿಗಳಿಗೆ ಜಾಲತಾಣಗಳು ಅವಕಾಶ ನೀಡದಂತಾಗಲಿ. ಬದಲಿಗೆ ಸಮಸ್ಯೆಗೆ ಸ್ಪಂದಿಸುವ ಹೊಸ ಸಮಾಜಮುಖಿ ಚಿಂತನೆಗಳನ್ನು ಮೂಡಿಸಿ ಜೀವನ ಮೌಲ್ಯಗಳನ್ನು ಉತ್ತಮವಾಗುವಂತೆ ಬಳಕೆಯಾಗಲಿ.